ವೆಲ್ಕಮ್ ಟು ಜೀಸ್ ಆ್ಯಂಡ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಸ್ವಲ್ಪ ಆರ್ಡರ್ ಬಂದಿದೆ, ಅದ್ರ ಬಗ್ಗೆ ಮಾತಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಬಂದುಬಿಟ್ಟು ನಾನು ಸಣ್ಣ ಇನ್ಫಾರ್ಮೇಷನ್ ಒಂದು ನಿಮಗೆ ಹೇಳಬೇಕು ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ಇನ್ಫಾರ್ಮೇಷನ್ ಫಸ್ಟ್ ಹೇಳ್ಬಿಡ್ತೀನಿ, ಯಾಕಂದರೆ ಇಲ್ಲ ಕೊನೆಯಲ್ಲಿ ಹೇಳ್ತೀನಿ ಇನ್ಫಾರ್ಮೇಷನ್ ಮ್ಯಾಟ್ರ್ ಹೇಳ್ಬಿಡ್ತೀನಿ. ಯಾಕಂದ್ರೆ ನಿಮಗೆ ಇನ್ಫಾರ್ಮೇಷನ್ ಸ್ವಲ್ಪ ಲೇಟ್ ಆಗಿದ್ರು ಪರವಾಗಿಲ್ಲ, ಅದು ಮತ್ತೆ ಮಾತಾಡ್ಕೋಬಹುದು. ಮತ್ತೆ ಕಸ್ಟಮರ್ ಬಂದಾಗ ಬೇಕಾದ್ರೆ ಮಾತಾಡ್ಕೊ. ಫಸ್ಟ್ ಡೀಟೇಲ್ ಹೇಳ್ಬಿಡ್ತೀನಿ, ಫಸ್ಟ್ ಏನ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಕಸ್ಟಮರ್ ಒಬ್ರು ಅಲ್ಲೇ ಒಂದು ಆರ್ಡರ್ ಮಾಡಿದ್ದಾರೆ, ಒಂದ್ ಜೊತೆ ಆರ್ಡರ್ ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಮೊದಲು ಕೂಡ ಇದೆಲ್ಲ ಮಾಡಿರೋ ಜ್ಯುವೆಲ್ರಿನೇ, ಇದು ಬಟನ್ ವಾಲೆ. ಇದೇನಂದ್ರೆ ಬರೀ ಪ್ಲೈನ್ ಇರುತ್ತೆ. ಇದು ನನ್ನ ಫೇವ್ರೇಟ್. ಇದು ಯಾವಾಗ್ಲೂ ಎಷ್ಟು ಇದೆ, ಯಾರು ಇಟ್ಕೊಂಡ್ರು ಕೂಡ ತುಂಬಾ ಲುಕ್ ಆಗಿ ಕಾಣ್ತಾರೆ ಅಂತ ನನ್ನ ಭಾವನೆ. ಯಾಕಂದ್ರೆ ನನ್ಗೆ ಎಷ್ಟು ಜನಕ್ಕೆ ಮಾಡ್ಕೊಟ್ಟಿದ್ದೇನೆ, ಒಬ್ಬರು ಕೂಡ ಇದು ಚೆನ್ನಾಗಿಲ್ಲ ಸರ್, ನನಗೆ ಇದು ಇಟ್ಕೊಳ್ಳಕ್ ಇಷ್ಟ ಆಗಿಲ್ಲ ಅಂತ ಹೇಳಿರೋ ಮಾತೇ ಇಲ್ಲ. ಸುಮಾರು ಅಂದ್ರೆ ಸುಮಾರು ಅಂದ್ರೆ ನನ್ನ ಪ್ರಕಾರ ಒಂದು 50-60 ಜೊತೆ ಮಾಡಿಸಿ ಕೊಟ್ಟಿರ್ತೀನಿ. ಅದರಲ್ಲಿ ಇದು ದಿ ಬೆಸ್ಟ್ ನನಗೆ. ಇದು ವಾಲೆ, ಇದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಇದು ಕಸ್ಟಮರ್ ಬಂದು ಆರ್ಡರ್ ಮಾಡಿರೋದು, ನಮ್ಮೂರವರೇ, ಚಿಂತಾಮಣಿಯವರು. ಅವ್ರಿಗೆ ಇರ್ಬೋದು, ಇಲ್ಲ ಅವ್ರ ಮಗುವಿಗೆ ಇರ್ಬೋದು, ಯಾರಿಗೂ ಇರ್ಬೋದು. ಒಟ್ಟಿನಲ್ಲಿ ಆರ್ಡರ್ ಮಾಡಿದ್ದಾರೆ, ಒಂದೇ ಒಂದು ಜೊತೆ. ಅದು ಸ್ಟಾಕ್ ಆಗೋಗಿತ್ತವು. ಯಾಕಂದ್ರೆ ಮಾಮೂಲಿ ಸ್ಟಾಕ್ ಏನು ಇಡಲ್ಲವು. ಆದ್ರೆ ಅದು ಏನಂದ್ರೆ ಇದನ್ನು ಮಾತ್ರ ನಾನು ಒಂದ್ ಜೊತೆ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಅದನ್ನ ಏನ್ ಮಾಡಿದ್ರೆ ಒಂದು 5 ಜೊತೆ 4 ಜೊತೆನ ಮಾಡಿಸಿರ್ತೀನಿ ಮಾಡಿಸುವಾಗ, ಹಂಗಾಗಿ ಅದು ಇರ್ತವೆ ಅವು. ಇದು ವಿಷಯ. ಅದು 1 ಗ್ರಾಮ್ 1.25 ಗ್ರಾಮ್, ಜಾಸ್ತಿ ಅಂದ್ರೂ 1.5 ಗ್ರಾಮ್ ಒಳಗಡೆನೆ ಬರುತ್ತೆ. ಅದು 1.5 ಕೂಡ ಬರಲ್ಲ, 1.25 ಗ್ರಾಮ್ ಅಷ್ಟೇ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಇಟ್ಕೊಂಡ್ರೆ ಮಾತ್ರ ತುಂಬಾ ಡೀಸೆಂಟ್ ಆಗಿರುತ್ತೆ. ನೀವು ಯಾವಾಗ್ಲೂ ಇಟ್ಕೋಬಹುದು, ತುಂಬಾ ಕಂಫರ್ಟ್ ಆಗಿರುತ್ತೆ, ತುಂಬಾ ಲುಕ್ ಆಗಿ ಕಾಣ್ತಿರೋ, ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ತಗೊಳ್ಳಿ ಅದನ್ನ ವಾಲೆನ. ನಿಮ್ಗೆ ಕಿವಿ ದೊಡ್ಡದಿರ್ಲಿ ಸಣ್ಣದಿರ್ಲಿ, ಅದು ಹೆಂಗೆ ಇರ್ಲಿ, ಇದನ್ನ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಹೇಳೋದು ಆ ವಾಲೆ ಬಗ್ಗೆ. ಅಷ್ಟು ನನಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅದು. ಈಗ ಗಣಪತಿ ಹಬ್ಬ ಬರ್ತಿದೆ. ನೀವೇನ್ ಮಾಡ್ತೀರಿ ಅಂದ್ರೆ ಹೋಗ್ತೀರಾ, ಬಜಾರಲ್ಲಿ ಹೋಗ್ತೀರಾ, ಆ ಮಣ್ಣಲ್ಲಿ ಮಾಡಿರೋದನ್ನ ಪೇಂಟಿಂಗ್ ಪ್ಲಾಸ್ಟರ್ ಪ್ಯಾರಿಸ್ ಅಲ್ಲಿ ಮಾಡಿರೋದನ್ನ ಎತ್ಕೊಂಡು ಬಂದು ಪೂಜೆ ಮಾಡ್ತೀರಾ. 1 ದಿನ ಇಲ್ಲ 2 ದಿನ, ಜಾಸ್ತಿ ಅಂದ್ರೆ 3 ದಿನ ಇಡ್ತೀರಾ. ಎತ್ಕೊಂಡು ಹೋಗಿ ನೀರಲ್ಲಿ ಹಾಕ್ತೀರಾ. ಆ ನೀರು ಕೂಡ ಸರಿಯಾಗಿಲ್ಲ, ಅದ ಜಾಗದಲ್ಲಿ ಎತ್ಕೊಂಡು ಹೋಗಿ ಹಾಕ್ತೀರಾ. ನೀವು ಪೂಜೆ ಮಾಡಿ ಸುಮ್ಮನೆ ಇದೆಲ್ಲ ಬಿಲ್ಡಪ್ ಅಷ್ಟೇ. ಏನೋ ನಾವೊಂದು ಗಣೇಶ ಇಟ್ಟಿದ್ದೀವಿ ಮನೆಯಲ್ಲಿ, ಎತ್ಕೊಂಡು ಹೋಗಿ ಅದನ್ನೇನೋ ಶಾಸ್ತ್ರ ಪ್ರಕಾರ ಮಾಡಬೇಕು, ಅದೇನೋ ರೀಸನ್ ಏನೋ ಗೊತ್ತಿಲ್ಲದೇನೆ ಏನೋ ಒಂದು ಮಾಡ್ಬಿಡ್ತೀರ. ಹಬ್ಬ ಅಂದ್ರೆ ಮಾಡ್ಬಿಡ್ತಾರೆ, ಎತ್ಕೊಂಡು ಹೋಗಿ ಅಲ್ಲೆಲ್ಲ ಹಾಕ್ಬಿಡ್ತೀರ. ಆ ತರ ಮಾಡಬೇಡಿ. ಇವಾಗ ಇದಕ್ಕೆ ಬಂದಿದೆ, ಗಣೇಶಕ್ಕೆ ಬಂದಿದೆ ರಾಮಾಯಣ. ಏನಂದ್ರೆ ಕಸ್ಟಮರು ಇವಾಗ ಗಣೇಶನ ಆರ್ಡರ್ ಮಾಡಿದ್ದಾರೆ. ಇದೇ ಕಸ್ಟಮರು ಯಾರು ಅಂತ ಗೊತ್ತಿಲ್ಲ ನನ್ನ ಕಸ್ಟಮರ್, ಇವರು ಹೊಸಬರು. ಇವರು ಬಂದು ಫಸ್ಟ್ ಟೈಮ್ ಬಂದು ಲಕ್ಷ್ಮಿ ತಂದು ಕೊಡಿ ಅಂತ ಹೇಳಿದ್ರು. ಇವರು ಬಂದು ಒರಿಜಿನಲ್ ಆಗಿ ಇವರು ವರಲಕ್ಷ್ಮಿ ಹಬ್ಬಕ್ಕೆ ಇಡ್ಬೇಕಾಗಿತ್ತೇನೆ ಇದನ್ನ. ಅವ್ರು ಯಾಕೋ ಆ ಟೈಮ್ಗೆ ಡೆಲಿವರಿ ತಗೊಳಕ್ ಆಗ್ಲಿಲ್ಲ ಅವ್ರಿಗೆ. ಮತ್ತೆ ಇವಾಗ ಅದನ್ನ ನೋಡಿದ್ರು, ಮತ್ತೆ ಇದು ಸರಿ ತುಂಬಾ ಸಣ್ಣದಾಯ್ತು, ಸ್ವಲ್ಪ ದೊಡ್ಡ ತಂದು ಕೊಡಿ, ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು. ಹಂಗಾಗಿ ಇವಾಗ ಸ್ವಲ್ಪ ದೊಡ್ಡದೇ ಲಕ್ಷ್ಮಿ ತಂದಿದ್ದೀನಿ. ಇದು ಬಂದು 20 ಗ್ರಾಮ್ 24 ಗ್ರಾಮ್ ಹಂಗಿದೆ. ಇದು ಬಂದು 50 ಗ್ರಾಮ್ ಬರುತ್ತೆ. ನೀವು 50 ಗ್ರಾಮಲ್ಲಿ ತಗೊಳ್ಳಿ, ಲಕ್ಷ್ಮಿ ಆಗ್ಲಿ ಗಣೇಶ ಆಗ್ಲಿ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳೋ ಅಂದ್ರೆ ಈ ತರದ ನೀವು ಇವಾಗ ಗಣಪತಿ ಹಬ್ಬ ಬರ್ತಿದೆ, ನೀವು ಮಣ್ಣಲ್ಲಿ ಮಾಡಿರೋ ಪ್ಲಾಸ್ಟರ್ ಪ್ಯಾರಿಸಲ್ಲಿ ಮಾಡಿರೋ ಗಣೇಶ ನೀಡೋ ಬದಲು ಈ ತರ ಬೆಳ್ಳಿದ್ರಲ್ಲಿ ತಗೊಳ್ಳಿ. ಇದು ಜಸ್ಟ್ ಒಂದು 5,000 ಅಷ್ಟಾಗುತ್ತೆ 50 ಗ್ರಾಮ್ಗೆ ಅನ್ಕೊಳ್ಳಿ. 5,000 ಕೂಡ ಆಗಲ್ಲ, ಇನ್ನ ಕಡಿಮೆನೇ ಆಗುತ್ತೆ. 4,700 800 ಆಗುತ್ತೆ ಅನ್ಕೊಳ್ಳಿ. 5,000 ಅನ್ಕೊಳ್ಳಿ. 5,000 ನೀವು ಇಟ್ಟು ಇದನ್ನ ಇಟ್ಕೊಂಡ್ಬಿಟ್ರೆ, ಇದನ್ನ ನೀವು ಎತ್ಕೊಂಡೋಗಿ ನೀರಲ್ಲಿ ಹಾಕ್ಬೇಕಾಗಿಲ್ಲ. ಈ ಹಬ್ಬಕ್ಕೆ ಬಂದಿದೆ, ಸ್ವಲ್ಪ ಚಿಕ್ಕದ ಅನಿಸ್ತಿದೆ ನಿಮ್ಗೆ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ದೊಡ್ಡದೇ ತಗೊಳ್ಳಿ. ಅದನ್ನ ಕೊಟ್ಬಿಟ್ಟು ಬೇಕಾದ್ರೆ ದೊಡ್ಡದು ತಗೊಳ್ಳಿ, ಅದೇನು ಲಾಸ್ ಆಗಲ್ಲ. ನೀವು ಗಣೇಶನ ಮಣ್ಣಲ್ಲಿ ಮಾಡಿರೋ ಗಣೇಶನ ಎತ್ಕೊಂಡೋಗಿ ನೀರಲ್ಲಿ ಹಾಕೋಬಹುದು. ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟೇ ಸಾಕು. ಇವಾಗ ಗಣೇಶ ಅಂದ್ರೆ 20 ಗ್ರಾಮ್ ಇಂದಾನು ಬರುತ್ತೆ, 20 ಗ್ರಾಮ್ ಇಂದ ಬೇಕಾದ್ರೂ ತಗೊಳ್ಳಿ, ಮನೆಯಲ್ಲಿ ಇಟ್ಕೊಳ್ಳಿ. ಈ ವರ್ಷ ಮಾಡಿದೀರಾ, ಒಂದು 10 ಗ್ರಾಮ್ ಮಾಡಿದೀರಾ, 20 ಗ್ರಾಮ್ ತಗೊಂಡಿದ್ದೀರಾ, ಮುಂದಿನ ವರ್ಷ ನಿಮ್ಗೆ ಇನ್ನ ಒಳ್ಳೇದಾಯ್ತು ಅನ್ಕೊಳ್ಳಿ, ಅದು ಕೊಟ್ಬಿಟ್ಟು ಬೇಕಾದ್ರೆ ದೊಡ್ಡದು ತಗೊಳ್ಳಿ. 30 ಗ್ರಾಮ್ ತಗೊಳ್ಳಿ, 50 ಗ್ರಾಮ್ ತಗೊಳ್ಳಿ, 100 ಗ್ರಾಮ್ ತಗೊಳ್ಳಿ, 1 kg ತಗೊಳ್ಳಿ. ಈ ತರ ಗಣೇಶನ ದೊಡ್ಡದು ಮಾಡ್ಕೊಳ್ತಾ ಹೋಗಿ ಚೆನ್ನಾಗಿರುತ್ತೆ ಹೊರತು ಪ್ಲಾಸ್ಟರ್ ಪ್ಯಾರಿಸಲ್ಲಿ ಮಾಡಿರೋ ಗಣೇಶನ ಎತ್ಕೊಂಡು ಹೋಗಿ ಸುಮ್ಮನೆ ವೇಸ್ಟ್ ಮಾಡಬೇಡಿ. ಅದರಿಂದ ಯಾರಿಗೂ ಏನು ಯೂಸ್ ಇಲ್ಲ. ನೀವು ಅನ್ಕೊಂಡಿದಿರ್ಬೋದು ಅದರಿಂದ ಸ್ವಲ್ಪ ಕೆಲವರು ವ್ಯಾಪಾರ ಮಾಡ್ತಿದ್ದಾರೆ, ಅದರಿಂದಾನೇ ಕೆಲವರು ಜೀವನ ಮಾಡ್ತಾರೆ ಅಂತ. ಮಾಡ್ತಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಹಂಗಂತೇಳಿ ಅದನ್ನ ಕೆಲ್ಸಕ್ಕೆ ಬರ್ತಿರೋ ಕೆಲಸನ ಎತ್ಕೊಂಡೋಗಿ ನೀರಲ್ಲಿ ಹಾಕೋಬಹುದು. ಕೆಲ್ಸಕ್ಕೆ ಬರೋದನ್ನ ಯೋಚನೆ ಮಾಡಿ ಅಂತ ಹೇಳಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಗಣೇಶ ಮಾತ್ರ ಇಡ್ಬೇಕಂದ್ರೆ G7ಗೆ ಆರ್ಡರ್ ಮಾಡಿಬಿಟ್ಟು ಗಣೇಶ ಬೇಕು ನಮ್ಗೆ ಇಂಥದ್ದು ಅಂತ ಹೇಳಿ ಕೇಳಿ. ನಾನು ಹೇಳಿದ್ರೆ ನೀವು ಬಜೆಟ್ ಹೇಳಿ, ಇಷ್ಟು ಬಜೆಟ್ ಅಂತ ಹೇಳಿ. ನಮ್ಮ ಹತ್ರ ಒಂದು 5,000 ಇದೆ, ಇಲ್ಲ 10,000 ಇದೆ, 20,000 ಇದೆ, ನಂಗೆ 20,000ದಲ್ಲಿ ಗಣೇಶ ತಂದ್ಕೊಡಿ ಅಂದ್ರೆ ತಂದು ಕೊಡ್ತೀನಿ, ಆಯ್ತಾ. ಅದು ಕೂಡ 92.5 ಹಾಲ್ಮಾರ್ಕ್ ಇರೋದು, ತುಂಬಾ ಶುದ್ಧವಾಗಿರೋ ಬೆಳ್ಳಿಯಲ್ಲೇ ಮಾಡಿರೋದಿರುತ್ತೆ.
ಮತ್ತೆ ಇದು ತುಂಬಾ ಜನ ಏನಂತಾರೆ ಅಂದ್ರೆ ಮನೆಯಲ್ಲಿ ಗಣೇಶನ ಇದು ವಿಗ್ರಹಗಳಿಡುವಾಗ ಒಂದು ಇಡೀ ಅಷ್ಟೇ ಇರಬೇಕು ಅಂತೇಳಿ ಅಂತಾರೆ. ಅದನ್ನೆಲ್ಲ ನಾನು ನಂಬಲ್ಲ. ದೇವ್ರಂದ ಮೇಲೆ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಎಷ್ಟಾಗಿರ್ಬೋದು ದೇವ್ರಂದ ಮೇಲೆ ದೇವ್ರಷ್ಟೇ. ಅದಕ್ಕೆ ಇಷ್ಟೇ ಇರ್ಬೇಕಂತೇಳಿ ಯಾವ ದೇವ್ರು ನಿಮ್ಗೆ ಹೇಳಿರಲ್ಲ. ಅದೆಲ್ಲ ಸುಮ್ನೆ ಶಾಸ್ತ್ರಗಳಲ್ಲಿ ಅವ್ರಿಗೆ ಬೆನಿಫಿಟ್ ಹೆಂಗಿರುತ್ತೋ ಹಂಗೆ ಹೇಳಿರ್ತಾರೆ. ಸದ್ಯಕ್ಕೆ ಮಾತು ಬಂದಂಗೆ ಬಾಯಲ್ಲಿ ಹೇಳ್ಬಿಟ್ಟಿರ್ತಾರೆ. ಅದೆಲ್ಲ ನಂಬಬೇಡಿ. ನೀವು ದೇವ್ರನ್ನ ಪೂಜೆ ಮಾಡ್ಬೇಕಾ ಮಾಡಿ, ಅದನ್ನ ಇಷ್ಟೇ ದೊಡ್ಡದಿರ್ಬೇಕು ಇಷ್ಟೇ ಚಿಕ್ಕದಿರ್ಬೇಕು ಅನ್ನೋ ಭಾವನೆನ ಬಿಟ್ಟಾಗ್ಬಿಡಿ ಫಸ್ಟ್. ಈ ತರ ನನಗೆ ಮೆಂಟಲ್ ಟಾರ್ಚರ್ ತುಂಬಾ ಜನ ಕೊಡ್ತಾರೆ. ನಾನು ತಂದಿರ್ತೀನಿ, ಒಂದ್ ವೇಳೆ ದೊಡ್ಡದೇ ತಂದಿರ್ತೀನಿ, ಸರ್ ಬೇಡ ಸರ್ ನನಗೆ ಬೇಡ, ಇದು ಮನೇಲಿ ಇಟ್ಕೊಂಡ್ರೆ ಒಳ್ಳೇದಲ್ಲ, ದಿನ ಪೂಜೆ ಮಾಡ್ಬೇಕು ಅಂತಾರೆ, ಬೇಡ ನಮ್ಗೆ ಡೈಲಿ ಪೂಜೆ ಮಾಡಕ್ಕಾಗಲ್ಲ, ನಮ್ಗೆ ಅಷ್ಟು ಕಂಫರ್ಟ್ ಇರಲ್ಲ ಅಂತ ಹೇಳ್ತಾರೆ. ಅದೆಲ್ಲ ನಂಬೇಡಿ. ನಿಮ್ಗೆ ಇಷ್ಟ ಇದ್ರೆ ಪೂಜೆ ಮಾಡಿ, ಇಲ್ಲ ಸುಮ್ಮನೆ ಬಿಟ್ಟಾಕಿ ಅಷ್ಟೇ. ನಾನು ಹೇಳೋದಷ್ಟೇ. ಇವಾಗ ನಿಮ್ಗೆ ಇಷ್ಟ ಇಲ್ಲ, ಎತ್ಕೊಂಡು ಹೋಗಿ ನಿಮ್ಗೆ ಅಷ್ಟಕ್ಕೂ ಅದನ್ನ ಮೂಢನಂಬಿಕೆ ನೀವು ನಂಬ್ತಿದ್ದೀರಾ ಅಂತಂದ್ರೆ ದೇವ್ರು ತೆಗೆದ್ಬಿಟ್ಟು ಬೀರೋದಲ್ಲಿ ಇಟ್ಕೊಂಡ್ಬಿಡಿ. ಮತ್ತೆ ಮುಂದಿನ ವರ್ಷ ನೀವು ಯಾವಾಗ ಬೇಕಾದ್ರೂ ಅವಾಗ ಬಂದು ಅದನ್ನ ತಂದು ಪೂಜೆ ಮಾಡಿಬಿಟ್ಟು ಮತ್ತೆ ತೊಳೆದ್ಬಿಟ್ಟು ಬೀರೋದಲ್ಲಿ ಇಟ್ಕೊಂಡ್ಬಿಡಿ. ಅಷ್ಟೇ ನಾನು ಹೇಳೋದು. ಇದು ವಿಷಯ. ಹಂಗಾಗಿ ಎಲ್ಲರೂ ಕೂಡ ಈ ಸಳಿ ಗಣೇಶ ಹಾಕಿ ಆದಷ್ಟು ಕೂಡ ಬೆಳ್ಳಿದ ಗಣೇಶ ನೀಡಕ್ಕೆ ಟ್ರೈ ಮಾಡಿ. ಇದಾಯ್ತು. ಮತ್ತೆ ಇನ್ಫಾರ್ಮೇಶನ್ ಹೇಳೋಣ ಅಂತ ಹೇಳಿ ಬಂದಲ್ಲ, ಅದು ಹೇಳ್ಬೇಕು ಇವಾಗ. ಯಾಕಂದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ತುಂಬಾ ಇನ್ಫಾರ್ಮೇಶನ್ ನನ್ಗೇನಂದ್ರೆ ನಾನು ಒಂದೊಂದ್ಸಲಿ ಒಂದೊಂದ್ ತರ ಯೋಚನೆ ಬರ್ತಿರುತ್ತೆ ನನ್ಗೆ. ಏನಂದ್ರೆ ಈ ತರ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಒಂದ್ಸಲ ಅನ್ಸುತ್ತೆ, ಇನ್ನೊಂದ್ಸಲ ಅನ್ಸುತ್ತೆ ಈ ತರ ಬೇಡ, ಈ ತರ ಹಂಗು, ಈ ತರ ಬೇಡ, ಈ ತರ ಯೋಚನೆ ಮಾಡಬೇಕಾಗಿತ್ತು ಅಂತ ಅನ್ಸ್ತಾ ಇರುತ್ತೆ. ಆತರ ಅನ್ಸ್ದಾಗೆಲ್ಲ ನಾನು ಚೇಂಜ್ ಆಗೋಗಿರ್ತೀನಿ. ಅವತ್ತು ಲಾಸ್ಟ್ ಟೈಮ್ ಹಿಂಗೆ ಹೇಳಿದ್ರೆ ಇವಾಗ ನೋಡಿದ್ರೆ ಇದು ತಪ್ಪು ಅಂತಿದ್ದೀರಾ, ಇದು ಕರೆಕ್ಟ್ ಅಂತಿದ್ದೀರಾ ಅಂತ ಹೇಳ್ತಾರೆ. ನನಗೆ ಕರೆಕ್ಟ್ ಅನ್ಸಿದ್ದಾನೆ ನಾನು ಮಾಡ್ತೀನಿ. ನನಗೆ ತಪ್ಪಾಗಿರ್ಬೋದು ಕರೆಕ್ಟ್ ಆಗಿರ್ಬೋದು, ನನ್ಗೆ ಏನ್ ಕರೆಕ್ಟ್ ಅನ್ಸುತ್ತೆ, ನನ್ನ ಮನ್ಸಿಗೆ ಏನ್ ಬರುತ್ತೋ ಅದು ನಾನು ಮಾಡ್ತೀನಿ, ನಾನು ಹೇಳ್ಬಿಡ್ತೀನಿ. ಅದು ನನಗೆ ಬಂದಿರೋದು. ನಾನು ಯೋಚನೆ ಮಾಡೋದು ಹಂಗೇನು, ಅದು ನನಗೆ ತಪ್ಪು ಅನ್ಸಲ್ಲ. ಏನಂದ್ರೆ ಯೋಗತೆ ಅಂತಾರೆ ಅದನ್ನ. ಏನಂದ್ರೆ ಯೋಗ ಅಂದ್ರೆ ಎಕ್ಸಾಂಪಲ್, ನಾನು ಒಂದು ಲೆವೆಲ್ಗೆ ಏನಾದ್ರೂ ಒಂದು ಯೋಚನೆ ಮಾಡಿ, ಒಂದ್ ವೇಳೆ ನಾನು ಒಂದು ಕಾರ್ ತಗೋಬೇಕು, ಇಲ್ಲ ಒಂದು ಮನೆ ತಗೋಬೇಕು, ಇಲ್ಲ ಒಂದು ಸೈಟ್ ತಗೋಬೇಕು, ಜಮೀನ್ ತಗೋಬೇಕು, ಇಲ್ಲ ನಾನೊಂದು ಜ್ಯುವೆಲರಿ ಶಾಪ್ನ ಇನ್ನೊಂದು ದೊಡ್ಡದು ಮಾಡಬೇಕು, ಇನ್ನೊಂದು ಬ್ರಾಂಚ್ ಮಾಡಬೇಕು, ಈ ತರ ಏನಾದ್ರೂ ಅನ್ಸುತ್ತೆ ಅದನ್ನ ನಮ್ಮ ಯೋಗ್ಯತೆ ಅಂತಾರೆ. ಯೋಗ್ಯತೆಗೆ ನಾವು ಕಷ್ಟ ಬಿದ್ರೆ ಅದು ಬರುತ್ತೆ. ಯೋಗ ಅನ್ನೋದು ನಾನು ನಂಬಲ್ಲ. ಯೋಗ ಅಂದ್ರೆ ಏನಂದ್ರೆ ಈಗ ದೇವ್ರು ಕೊಡ್ತಾನೆ ನಾವು ತಗೋಬೇಕು, ಸುಮ್ನೆ ದುರಾಸೆ ಪಡಬಾರ್ದು ಅಂತೆಲ್ಲ ಅಂತಾರಲ್ಲ, ಅದು ನನ್ಗೆ ಇಷ್ಟ ಆಗಲ್ಲ. ಇವಾಗ ದುರಾಸೆ ಪಡಬಾರ್ದು ಅಂದ್ರೆ ದುರಾಸೆ ಏನು ಪಡಲ್ಲ. ಇವಾಗ ನಮ್ಮ ಯೋಗ್ಯತೆ ಏನಿದೆ ಅದಕ್ಕೆ ನಾವು ಆಸೆ ಪಡ್ತೀವಿ, ಅದಕ್ಕೆ ನಾವು ಜಾಸ್ತಿನೇ ಯೋಚನೆ ಮಾಡ್ತೀವಿ. ಕೇಳ್ತಿದ್ದೀನಿ ಈ ಮಾತು ಅಂತಂದ್ರೆ, ನನಗೆ ತುಂಬಾ ಜನ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಪದೇ ಪದೇ ಫೋನ್ ಮಾಡಿ ನಮ್ಗೆ ಈ ತರ ಮುಖವಾಡ ಬೇಕು, ಈ ತರ ದೀಪಗಳು ಬೇಕು, ಈ ತರ ಬೇಕು ಅಂದಾಗ ನಾನು ಹೇಳ್ತೀನಿ ಅವ್ರಿಗೆ, ಬೇಡ ನಮ್ಗೆ ನೆಸಿಟಿ ಇಲ್ಲ, ಇದ್ರ ಬಗ್ಗೆ ನೀವು ಈ ತರ ಚಿಕ್ಕದಾಗಿ ಯೋಚನೆ ಮಾಡಬೇಡಿ, ಒಂದು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿ ಅಂತ ನಾನು ಹೇಳ್ತೀನಿ. ಅದು ಏನಾಗುತ್ತೆ ಅಂದ್ರೆ ಕೆಲವ್ರು ಕೋಪ ಬರ್ತಿದೆ. ಎಲ್ರು ನಿಮ್ ತರನೇ ಯೋಚನೆ ಮಾಡಕ್ಕಾಗಲ್ಲ, ನಮ್ ರೇಂಜಿಗೆ ತగ్గಟ್ಟೆ ನಾವು ಯೋಚನೆ ಮಾಡ್ತೀವಿ, ನಮ್ಗೆ ಅಷ್ಟು ಕೆಪಾಸಿಟಿ ಇಲ್ಲ ಅಂತ ಹೇಳ್ತಾರೆ ಕೆಲವರು. ಯಾಕಂದ್ರೆ ಕೆಲವು ಕಸ್ಟಮರ್ಗಳು ನಾನು ಕೇಳಿರ್ತೀನಿ. ಯಾಕಂದ್ರೆ ಯಾರೋ ಒಬ್ರು ಒಂದು ವಾಲೆನ ಕೇಳ್ತಾರೆ ಅನ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ನಾನು 4 ಜೊತೆ 5 ಜೊತೆ 5 ಗ್ರಾಮ್ ಮಾಡಿರುವ ವಾಲೆನ್ ಕೂಡ ನಾನು ರಿಜೆಕ್ಟ್ ಮಾಡ್ತೀನಿ. ಯಾಕಂದ್ರೆ ನನ್ನ ಕೈಲಿ ಆಗಲ್ಲ, ಅದು ಮಾಡೋಕೆ ಟೈಮ್ ಇಲ್ಲ ಅದಕ್ಕೆ ಕೆಲಸಗಾರ ಇಲ್ಲ, ಏನೋ ಒಂದು ಕಾರಣ ಇರುತ್ತೆ, ಅದಕ್ಕೆ ಹೇಳಿರ್ತೀವಿ ಆಗಕ್ಕಾಗಲ್ಲ ಅಂತ. ಇವಾಗ ಇದು ಜಸ್ಟ್ ಇದು ಒಂದೇ 1 ಗ್ರಾಮ್ ಐಟಮ್. ಇದು 1 ಗ್ರಾಮ್ ಐಟಮ್ ಕಸ್ಟಮರ್ ಬಂದಾಗ ಅದು ಏನೋ ನನಗೆ ಒಂದು ಚೂರು ಕೂಡ ಇದು ಕಷ್ಟ ಅನ್ಸಲ್ಲ, ನನ್ಗೆ ಇದ್ರಲ್ಲಿ ಲಾಭ ಬರಲ್ಲ, ಆದ್ರೂ ಕೂಡ ಇದನ್ನ ನಾನು ಮಾಡ್ತೀನಿ. ಯಾಕಂದ್ರೆ ಇದು ನನ್ನ ಕೈಯಲ್ಲಿ ಆಗೋ ಕೆಲಸ, ಇದು ನನ್ನ ಯೋಗ್ಯತೆ ಆಗುತ್ತೆ, ನನ್ನ ಯೋಗ್ಯತೆ ಇದೆ ಈ ವಿಷಯ. ಏನಂದ್ರೆ ಇದು 1 ಗ್ರಾಮ್ ಅಲ್ಲ, ಅದು ನನ್ನ ಕೈಯಲ್ಲಿ ಆಗುತ್ತೆ, ಅದನ್ನ ಮಾಡ್ಲಿಕ್ಕೆ ಆಗುತ್ತೆ. ಅದು 1 ಗ್ರಾಮ್ ಆಗಿರ್ಬೋದು, 100 ಗ್ರಾಮ್ ಆಗಿರ್ಬೋದು, ನನ್ನ ಕೈಯಲ್ಲಿ ಆಗಿರೋದನ್ನ ನಾನು ಆಗುತ್ತೆ ಅಂತ ಹೇಳ್ತೀನಿ, ನನ್ನ ಕೈಯಲ್ಲಿ ಆಗದೆ ಇದನ್ನ ಆಗಲ್ಲ ಅಂತ ಹೇಳ್ತೀನಿ. ಅವಾಗ ಏನ್ ಮಾಡ್ತಾರೆ ಕಸ್ಟಮರ್, ಏನ್ ಮಾಡ್ತಾರೆ, ನಾವು ನಿಮ್ಮ ಹತ್ರ ತುಂಬಾ ಅಬ್ಸರ್ವ್ ಮಾಡಿದೀವಿ, ಏನಾದ್ರು ಚಿಕ್ಕ ಐಟಮ್ ಮಾಡ್ರಿ ಅದೇ ತುಂಬಾ ನೆಗ್ಲೆಕ್ಟ್ ಆಗಿ ಮಾತಾಡ್ತೀರಾ, ತುಂಬಾ ಬೇಡ ಬಿಡಿ ಅದು ಮಾಡಿಸ್ಕೋಬೇಡಿ ಅಂತ ಹೇಳ್ಬಿಡ್ತೀರಾ ಅಂತ ಅಂತಾರೆ. ಅದು ನಾನು ಮಾಡಿಸ್ಕೋಬೇಡ ಅಂತ ನಾನು ಹೇಳ್ತಿಲ್ಲ, ಇಲ್ಲ ಆಗಲ್ಲ, ಅದನ್ನ ಬೇರೆ ಕಡೆ ತಗೋಬೇಕು, ಬೇರೆ ಕಡೆ ಮಾಡಿಸ್ಬೇಕು. ಆತರ ಇದ್ದಾಗ ನಾನು ಅದನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಅದನ್ನ ಆಸೆ ಪಟ್ಟು ಅದರಲ್ಲಿ ಏನೋ ಬರೋ ಲಾಭ ತಗೋಬೇಕು ಅಂತ ನಾನು ಯೋಚನೆ ಮಾಡಲ್ಲ. ನನ್ನ ಕೈಯಲ್ಲಿ ಆಗುತ್ತೆ ಅನ್ಸಿದ್ದೇನೆ, ನಾನು ಅದು ಸಕ್ಸಸ್ ಆಗ್ಲಿ ಫೈಲ್ಯೂರ್ ಆಗ್ಲಿ ನಾನು ಮಾಡ್ಕೊಡ್ತೀನಿ. ನನ್ನ ಕೈಯಲ್ಲಿ ಆಗಿರೋದನ್ನ ಆಗಲ್ಲ ಅಂತ ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಅದನ್ನ ಮಾಡೋಕೆ ಹೋಗಲ್ಲ. ಇದು ವಿಷಯ ಪ್ರಾಬ್ಲಮ್ ಬರ್ತಿರೋದು. ಅದಕ್ಕೆ ಕೆಲವರು ಏನ್ ಮಾಡ್ತಾರೆ, ಕೆಲವು ಡಿಸೈನ್ಗಳು ಕಳ್ಸ್ಕೊಳ್ತಾರೆ, ವಾಲೆಗಳು, ಬ್ರಾಸ್ಲೆಟ್ಗಳು, ಉಂಗುರಗಳು,
ಇದೆಲ್ಲ ಕಲ್ಸ್ಕೊಟ್ಬಿಟ್ಟು ಇದನ್ನ ಮಾಡಿ ಅಂತಾರೆ, ಈ ತೂಕದಲ್ಲಿ ಬೇಕು ನಮ್ಗೆ ಅಂತಾರೆ. ಇಲ್ಲ ಮೇಡಮ್ ಆ ತೂಕಕ್ಕೆ ಬರಲ್ಲ, ಉಂಗುರ ಬರಲ್ಲ, ಇಲ್ಲ ಆ ವಾಲೆ ಆ ತೂಕಕ್ಕೆ ಬರಲ್ಲ, ಇನ್ನೊಂದ್ ಸ್ವಲ್ಪ 1-2 ಗ್ರಾಮ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಬೇಡ ಬಿಡಿ ಸರ್, ನಿಮ್ಮ ಹತ್ರ ಆಗಲ್ಲ, ನೀವು ತುಂಬಾ ಬಿಲ್ಡಪ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ತುಂಬಾ ಜನ ನನ್ನನ್ನ ಆ ಫೋನಲ್ಲಿ ಅವ್ರಿಗೆ ಅದು ಏನ್ ಅನ್ಸುತ್ತೋ ಅದೇನೋ ಗೊತ್ತಿಲ್ಲ, ಹಂಗೆ ಡಿಸಪಾಯಿಂಟ್ ಆಗೋಗ್ತಾರೆ. ಆ ತರ ಡಿಸಪಾಯಿಂಟ್ ಆಗ್ಬೇಡಿ ಇವ್ರೆ. ನಾನು ಹೇಳೋದು ನಿಮ್ಗೆ ಇವಾಗ ಆಗಲ್ಲ ಅಂತಂದ್ರೆ ನನ್ನ ಹತ್ರ ಆಗಲ್ಲ, ಅದು ಬೇರೆ ಕಡೆ ರೆಡಿಮೇಡ್ ಅಲ್ಲಿ ಸಿಗುತ್ತೆ, ಅದು ನೀವು ತಗೋಬಹುದು, ನೀವು ತಗೊಳ್ಳಿ, ಅದನ್ನ ನಾನು ಬೇಡ ಅಂತ ಹೇಳಲ್ಲ. ಆದ್ರೆ ಯಾವ್ದನ್ನ ನಾವು ಈ ಆಸೆ ಪಡ್ತೀವಲ್ಲ ಅದನ್ನ ಒಂದು ಲೆವೆಲ್ಗೆ ಯೋಚನೆ ಮಾಡಿ ಅಂತ ನಾನು ಹೇಳ್ತೀನಿ. ಎಕ್ಸಾಂಪಲ್ ಇವಾಗ ಲಕ್ಷ್ಮಿ ಗಣೇಶ ಇಡೋದೇ ಹೇಳ್ತೀನಿ ನಾನು, ಮಣ್ಣಿಂದ ಇಡಬೇಡಿ ಅಂತ ನಾನು ಹೇಳ್ತಿರೋದು ನಿಮಗೆ ಆ ಕೆಪಾಸಿಟಿ ಇಲ್ಲ ಅಂತಲ್ಲ ನಾನು ಹೇಳ್ತಿಲ್ಲ, ಆಯ್ತಾ. ಮಣ್ಣಿಂದ ಇಟ್ರು ಯಾವ್ದಿಟ್ರು ಕೂಡ ನಿಮ್ ಕೆಪಾಸಿಟಿ ಬೇರೆ, ನೀವು ಯೋಗ್ಯತೆ ಅನ್ನೋದಿರುತ್ತಲ್ಲ, ಆ ಯೋಗ್ಯತೆ ಅನ್ನೋದು ಬೆಳೆಸ್ಕೋಬೇಕು ಅಂತ ಹೇಳ್ತೀನಿ ಅಷ್ಟೇ. ನಾನು ಮಣ್ಣಿಂದ ಇಡಬಲ್ದು ಬೆಳ್ಳಿದ ಇಡಿ ಅಂತೆ. ಬೆಳ್ಳಿದೇನು ನೀವು 50 ಗ್ರಾಮ್ ಇಡಬೇಕಾಗಿಲ್ಲ, 1 kg ಇಡಬೇಕಾಗಿಲ್ಲ, 10 ಗ್ರಾಮ್ಗಿಂತ ಕೂಡ ಬೆಳ್ಳಿದ್ ಬರುತ್ತೆ ವಿಗ್ರಹ, 10 ಗ್ರಾಮ್ದೇ ಇಡಿ ಅಂತ ನಾನು ಹೇಳ್ತೀನಿ ಹೊರತು ಯೋಚನೆ ವಿಧಾನನ ಮನ್ನದ್ ಬೇಡ ಅಂತ ನಾನು ಹೇಳ್ತೀನಿ. ಅದೇ ತರ ಆರ್ಟಿಫಿಷಿಯಲ್ ಇಟ್ಕೋಬೇಡಿ, ಮತ್ತೆ ಡಿಸೈನಿಂಗ್ ಬಗ್ಗೆ ನೋಡ್ಬೇಕು, ಅದ ಎಂತದ್ದೇ ಆಗ್ಲಿ ಚಿನ್ನದ ಇಟ್ಕೊಳ್ಳಿ ಅಂತ ನಾನು ಹೇಳ್ತಿರ್ತೀನಿ. ಇದು ಅರ್ಥ ಆಗ್ತಿಲ್ಲ ಕೆಲವರಿಗೆ. ಕೆಲವರು ತುಂಬಾ ಮೆಸೇಜ್ ಮಾಡ್ತಾರೆ, ಅದನ್ನ ನೀವು ಬೈಕೊಳ್ತೀರ, ಇವನು ಚಿಕ್ಕದು ಆರ್ಡರ್ ಮಾಡಿದ್ರೆ ತುಂಬಾ ನೆಗ್ಲೆಕ್ಟ್ ಆಗಿ ಮಾಡ್ತಾನೆ, ಬರೀ ಹಾರ, ಲಾಂಗ್ ಹಾರ, ಮಾಂಗಲ್ಯ ಚೈನು ಇಂಥವಾದ್ರೆ ಮಾತ್ರ ಆರ್ಡರ್ ತಗೊಳ್ತಾರೆ, ಅದಕ್ಕೆ ಚೆನ್ನಾಗಿ ರಿಪ್ಲೈ ಮಾಡ್ತಾರೆ ಅಂತೇಳಿ ಅನ್ಕೊಳ್ತಾರೆ. ಅದು ರಾಂಗ್. ಅದು ನೀವು ಆರ್ಡರ್ ಮಾಡೋದು, ನಾನು ಹೇಳೋದಂದ್ರೆ ಡಿಸೈನ್ ಇಷ್ಟಪಡ್ತೀರಾ, ಅದಕ್ಕೆ ಕಾಂಪ್ರಮೈಸ್ ಆಗಬೇಡಿ ಅಂತ ನಾನು ಎಷ್ಟೋ ಸಲ ಹೇಳ್ತಾನೆ ಇರ್ತೀನಿ. ಕಾಂಪ್ರಮೈಸ್ ಆಗಬಾರ್ದು ತೂಕದಲ್ಲಿ. ಇವಾಗ ನಮ್ಗೆ ಈ ಡಿಸೈನ್ ಇಷ್ಟ ಆಗಿದೆ, ಅದೇ ನೀವು ಮಾಡಿಸ್ಕೋಬೇಕಂದ್ರೆ ಅದು 1 ಗ್ರಾಮ್ ಆಗ್ಬೋದು, ಇಲ್ಲ 2 ಗ್ರಾಮ್ ಆಗ್ಬೋದು, 3 ಗ್ರಾಮ್ ಆಗ್ಬೋದು. ಅದು ನೀವು ಆಸೆ ಪಟ್ಟಿರ್ತೀರಲ್ಲ ಅದ್ರಲ್ಲಿ ಪವರ್ ಇರುತ್ತೆ. ನೀವು ಅದನ್ನ ಮಾಡಿಸ್ಕೋಬೇಕು ಅಂತ ಅನ್ಸ್ಕೊಂಡ್ರೆ ಅದು ಆಗುತ್ತೆ. ನೀವು ಯಾವಾಗ ಡೈವರ್ಟ್ ಆಗೋಗ್ತೀರಾ, ಇದು 2 ಗ್ರಾಮ್ಗೆ ಆಗಲ್ವಾ, ಬೇಡ ಬಿಡಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಅದಕ್ಕೂ ಎಷ್ಟು ಅಮೌಂಟ್ ದೊಡ್ಡ ಡಿಫ್ರೆನ್ಸ್ ಏನ್ ಬಂದಿರಲ್ಲ. ಇವಾಗ ನೀವು ಒಂದು 10,000 ಖರ್ಚು ಮಾಡೋದಾಗ್ಲಿ, ಇನ್ನೊಂದು 2,000 ಆದ್ರೆ ಅದರಿಂದ ಏನು ಆಗೋಗಲ್ಲ, ನಾವು ಏನು ಆಗಲ್ಲ, ನಿಮ್ಗೂ ಏನು ಆಗಲ್ಲ. ಅದೇನ್ ಮಾಡ್ತಾರೆ, ತೂಕ ಜಾಸ್ತಿ ಆಯ್ತು ಬೇಡ, ಇಲ್ಲ ಡಿಸೈನ್ ಚೆನ್ನಾಗಿ ಬಂದಿಲ್ಲ ಬೇಡ, ಇಲ್ಲ ಡಿಸೈನ್ ದೊಡ್ಡದಾಯ್ತು ಸಣ್ಣದಾಯ್ತು ಅಂತೇಳಿ ತುಂಬಾ ರಿಜೆಕ್ಟ್ ಮಾಡ್ತಾರೆ. ನಾನು ಹೇಳೋದು ಎಲ್ಲವ್ರಿಗೂ ನಾನು ಹೇಳಿದ್ರೆ, ನಾನು ನಿಮ್ಮನ್ನ ನನ್ನ ಮನ್ಸಲ್ಲಿ ನಾನು ಕೆಟ್ಟದು ಅಂತ ನಾನು ಹೇಳ್ತಿಲ್ಲ, ನನಗೆ ಬೇಜಾರಾಗೋದನ್ನ ನಿಮ್ಗೆ ಹೇಳ್ತಿದ್ದೀನಿ. ಆ ಥರ ರಿಜೆಕ್ಟ್ ಮಾಡ್ಬಿಡ್ತಿದ್ದಾರೆ. ರಿಜೆಕ್ಟ್ ಮಾಡಿದಾಗ ಎಷ್ಟು ನಷ್ಟ ಬರುತ್ತೆ, ಅದರಿಂದ ಹೋಗ್ಲಿ. ಅದೇನಾದ್ರು ಚೆನ್ನಾಗಿಲ್ದೇ ಇದ್ರೆ ನಾನು ಅದನ್ನ ಚೆನ್ನಾಗಿಲ್ಲ ಅಂತಾನೆ ನಾನು ಫಸ್ಟಲ್ಲಿ ಹೇಳ್ಬಿಡ್ತೀನಿ. ಆ ಥರ ತುಂಬಾ ಆಗ್ತಿವೆ ಈ ನಡುವೆ. ಏನು ಸಣ್ಣ ಆರ್ಡರ್ಗಳೆಲ್ಲ ತಗೊಂಡಿರ್ತೀವಲ್ಲ, ಅವರು ಯೋಚನೆ ಮಾಡೋ ವಿಧಾನ ಬದಲಾಯಿಸ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡಿ ನಿಮ್ಮನ್ನ ಕೇಳ್ಕೊಳ್ತಿದ್ದೀನಿ. ಹೇಳ್ತೀನಿ, ಇಲ್ಲಿ ಯಾವ್ದು ಇಲ್ಲ ರಿಜೆಕ್ಟ್ ಮಾಡಿರೋ ತೋರ್ಸೋಣ ಅಂತಂದ್ರೆ ಎಲ್ಲಾನು ಮೆಲ್ಟ್ ಮಾಡ್ಬಿಟ್ಟು, ನನಗೆ ಕೋಪ ಬಂದ್ಬಿಟ್ಟಿದೆ, ನಾನು ಮೆಲ್ಟ್ ಮಾಡ್ಬಿಡ್ತೀನಿ. ನನಗೆ ಚೆನ್ನಾಗಿಲ್ಲ ಅಂತ ಅಂದ ತಕ್ಷಣ ನನಗೆ ಸರ್ರಂತೂ ಕೋಪ ಬಂದ್ಬಿಟ್ಟಿರುತ್ತೆ. ಬೇಡ ಬಿಡಿ ಅಂತ ಹೇಳ್ಬಿಟ್ಟು ನಾನು ಒಪ್ಸಕ್ ಹೋಗಲ್ಲ, ಹಂಗಾಗೋಗುತ್ತೆ. ಅದು ಮಾಡಬಾರ್ದು. ಒರಿಜಿನಲ್ ಆಗಿ ಈ ನಡುವೆ ತುಂಬಾ ತರ ಬಂದಿವೆ. ಯಾಕಂದ್ರೆ ಒಂದ್ ಕಡೆ ಪಾಪ್ಯುಲರ್ ಆದಷ್ಟು ಆರ್ಡರ್ಗಳು ಕೂಡ ಜಾಸ್ತಿನೇ ಬರ್ತಿರುತ್ತೆ, ಬರಲ್ಲ ಅಂತ ಹೇಳ್ತಿಲ್ಲ. ಬಂದಾಗೆಲ್ಲ ಕಷ್ಟ ಆರ್ಡರ್ಗಳು ಹೆಂಗ್ ಬರ್ತಿದ್ರು ನಷ್ಟ ಕೂಡ ಹಂಗೆ ಬರ್ತಿರೋದೆ. ಅದರಿಂದ ಹೇಳ್ತಿದ್ದೀನಿ. ನಾನೇಂದ್ರೆ ಸಣ್ಣ ಬಣ್ಣ ಡಿಸೈನ್ಗಳು, ಸಣ್ಣದಾದ ಚೇಂಜಸ್ ಇರೋದು, ಸಣ್ಣದಾದ ತೂಕ ಚೇಂಜ್ ಆಗಿರೋದಕ್ಕೆ, ತೂಕ ಡಿಫ್ರೆನ್ಸ್ ಆಗಿರೋದಕ್ಕೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಇದು ಚಿನ್ನ, ಅದನ್ನ ನಾವು ಅದೇನೋ ಅದು ಚೆನ್ನಾಗಿಲ್ಲ, ಡಿಸೈನ್ ಚೆನ್ನಾಗಿಲ್ಲ, ದೊಡ್ಡದಾಯ್ತು ಚಿಕ್ಕದಾಯ್ತು ಇದೆಲ್ಲ ತಲೆಗೆ ಹಾಕೋಬೇಡಿ. ಅದರಿಂದ ಏನು ನಷ್ಟ ಬರಲ್ಲ. ಎಕ್ಸಾಂಪಲ್ ನಾನು ನಿಮ್ಗೆ ಒಂದು ಬಟ್ಟೆ ಬಗ್ಗೆ ಹೇಳ್ತೀನಿ. ಇವಾಗ ಈ ಟಿ ಶರ್ಟ್ ಇದೆ, ನಾನು ಸುಮಾರು ಇದರಲ್ಲೇ ಒಂದು 10-20 ವಿಡಿಯೋಸ್ ಮಾಡಿರ್ತೀನಿ. ಏನಾದ್ರೂ ನಷ್ಟ ಬಂದ್ಬಿಡುತ್ತಾ? ಇಲ್ಲ, ಇದೆ ಚೆನ್ನಾಗಿಲ್ಲ, ಒಂದ್ ಕಡೆ ಎಲ್ಲೋ ಅರ್ಧೋಯ್ತು, ಇಲ್ಲ ಒಂದ್ ಕಡೆ ಮಡ್ತೆಗಳು ಬಂದಿರುತ್ತೆ, ಐರನ್ ಇಲ್ಲ, ಏನಾದ್ರೂ ಆಗುತ್ತಾ? ಏನೂ ಆಗಲ್ಲ. ಹಾಕೊಂಡ್ರೆ ಏನೂ ಆಗಲ್ಲ. ಜಸ್ಟ್ ನಾವು ಯೋಚನೆ ಮಾಡೋ ವಿಧಾನ ಬದಲಾಯಿಸ್ಬೇಕು ಅಷ್ಟೇ ನಾನು ಹೇಳೋದು. ಇದು ತುಂಬಾ ಜನ ನನಗೆ ತುಂಬಾ ಹಿಂಸೆ ಆಗ್ತಿದೆ ನನಗೆ ಇದರಿಂದ, ರಿಜೆಕ್ಟ್ ಮಾಡೋದ್ರಿಂದ. ನಾನು ಹೇಳೋದು, ನೀವು ರಿಜೆಕ್ಟ್ ಮಾಡೋ ಮೊದಲೇ ನಿಮ್ಗೆ ಆ ತರ ಮೈಂಡ್ ಸೆಟ್ ಇದ್ದಾಗ ಆರ್ಡರ್ ಮಾಡಲೇಬೇಡಿ. ರೆಡಿಮೇಡ್ ನೀವು ನೋಡೇ ತಗೋಬೇಕು ಅಂತ ಅಂದಾಗ ನೋಡೇ ತಗೊಂಡ್ಬಿಡಿ. ನನಗೆ ನೀವು ರಿಜೆಕ್ಟ್ ಮಾಡೋದು ನನಗೆ ನಷ್ಟ ಬರುತ್ತೆ ಅಂದ್ರೆ ದೊಡ್ಡದಾಗಿ ನಷ್ಟ ಏನು ಬಂದ್ಬಿಡಲ್ಲ. ಅಂದ್ರೆ ಒಂದ್ ತಿಂಗಳಿಗೆ ನಾವು ಒಂದು 50-60 ಸಾವಿರ ಸಂಪಾದನೆ ಮಾಡ್ತೀವಿ ಅನ್ಕೊಳ್ಳಿ, 50-60 ಸಾವಿರ ಹೋದ್ರೆ ಹೋಗುತ್ತೆ, ಒಂದು 10,000 ಅಂತ ಹೇಳ್ಬಿಟ್ಟು ಮೆಲ್ಟ್ ಮಾಡ್ಬಿಡ್ತೀನಿ ನಾನು. ಅಷ್ಟೇ ಬಿಟ್ಟು ಅದನ್ನ ಇನ್ನೊಬ್ಬರಿಗೆ ಮಾರಕ್ಕೆ ನಾನು ಟ್ರೈ ಮಾಡಲ್ಲ. ನಿಮ್ಗೆ ಏನೇ ಹೇಳ್ತಿದ್ದೀನಿ ಅಂದ್ರೆ, ನೀವು ಆರ್ಡರ್ ಮಾಡಿದ್ರೆ ಏನಾದ್ರೂ ಸಣ್ಣದಾಗಿ ತೂಕ ಡಿಫ್ರೆನ್ಸ್ ಆಯ್ತು, ಇಲ್ಲ ಸೈಜ್ ದೊಡ್ಡದಾಯ್ತು ಸಣ್ಣದಾಯ್ತು,
ಏನಾದ್ರೂ ಫಿನಿಶಿಂಗ್ ಚೆನ್ನಾಗಿ ಬಂದ್ರೆ ಅದನ್ನ ರಿಜೆಕ್ಟ್ ಮಾಡೋ ದೊಡ್ಡ ವಿಷಯ ಏನಲ್ಲ, ಅದೇನೋ ದೊಡ್ಡ ಬುದ್ಧಿವಂತಿಕೆ ವಿಷಯ ಅಲ್ಲ, ದೊಡ್ಡ ಟ್ಯಾಲೆಂಟ್ ಇದೆ ನಮ್ಗೆ ತುಂಬಾ ಕಳೆ ಇದೆ ಅಂತಲ್ಲ ಅದರ ಅರ್ಥ. ಅದನ್ನ ಪಕ್ಕಕ್ಕೆ ಇಟ್ಬಿಡಿ, ಇನ್ನೊಂದು ಮಾಡಿಸ್ಕೊಳ್ಳಿ ಆಯ್ತಾ. ಇಲ್ಲ ಈ ತರ ಬೇಡ ಅಂತೆಲ್ಲ ಫಸ್ಟ್ ಅಲ್ಲೇ ಹೇಳಿ ಅದನ್ನ. ಅದು ನಿಮ್ಗೆ ಹೇಳೋದು. ಆದಷ್ಟು ಈ ಸಣ್ಣ ಸಣ್ಣ ಐಟಮ್ಗಳನ್ನ ಆರ್ಡರ್ ಕೊಡೋದನ್ನ ಮಾಡಬೇಡಿ, ಒಂದ್ ಲೆಕ್ಕದಲ್ಲಿ ಮಾಡಬೇಡಿ. ಮಾಡಿದೀರಾ ಅಂತಂದ್ರೆ ಅದನ್ನ ಡಿಸೈಡ್ ಆಗ್ಬಿಡಿ, ನಮ್ಗೆ ಇಷ್ಟೇ ಬೇಕು, ಇದು ಹಿಂಗೆ ಬರಬೇಕು ಅಂದಾಗ ತೂಕದಲ್ಲಿ ಕಾಂಪ್ರಮೈಸ್ ಆಗ್ಬೇಡಿ ಅಂತ ನಾನು ಪದೇ ಪದೇ ಹೇಳ್ತಿರ್ತೀನಿ. ಸುಮಾರು ಅಂದ್ರೆ ಈ ಒಂದು 2-3 ತಿಂಗಳಲ್ಲೇ ನಾನು ಮೆಲ್ಟ್ ಮಾಡಿರೋ ಐಟಮ್ಗಳು ಸುಮಾರು ಅಂದ್ರೆ ಒಂದು 200 ಗ್ರಾಮ್ ಐಟಮ್ ಇರುತ್ತೆ. ನಾನು ಆರ್ಡರ್ ಕೊಟ್ಟು ಮಾಡಿಸಿರೋದು 1 kg ಇದ್ರೆ ರಿಟರ್ನ್ ಬಂದ್ ಮಾಡಿರೋದು ಒಂದು 1/4 kg ಐಟಮ್ ಮೇಲೆ ಮೆಲ್ಟ್ ಮಾಡಿರ್ತೀವಿ. ಆ ತರ ಆಗ್ತಿರತ್ತೆ. ಬಳೆಗಳು ಮೆಲ್ಟ್ ಆಯ್ತು, ಅದಕ್ಕೆ ಮೊದಲು ಒಂದು ರಿಜೆಕ್ಟ್ ಆಗಿತ್ತು, ಮಂಗಲ ಚೆಂಡು ರಿಜೆಕ್ಟ್ ಆಗುತ್ತೆ. ಈ ತರ ಬಾಳೆಗಳು ಉಂಗುರಗಳೆಲ್ಲ ಲೆಕ್ಕ ಇಲ್ದಷ್ಟು ರಿಜೆಕ್ಟ್ ಆಗ್ತಿರುತ್ತೆ. ಆ ತರ ಆಗೋದು ಬೇಡ, ಇದು ವಿಷಯ. ಮತ್ತೆ ಇನ್ನೊಂದೇನಂದ್ರೆ ತುಂಬಾ ಜನ ಫೋನ್ ಮಾಡಿ ಇವಾಗ ನನ್ನ ಜೊತೆ ಮಾತಾಡಿರ್ತಾರೆ, ವಿಡಿಯೋದಲ್ಲಿ ಮಾತಾಡಿರ್ತಾರೆ, ವಿಡಿಯೋಗಳು ನೋಡಿ ನನ್ ಕಾಲ್ ಮಾಡಿರ್ತಾರೆ. ನಾನು ಏನೋ ಒಂದು ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಿರುತ್ತೆ, ನಮ್ಮ ಹತ್ರ ಬಂದು ಆರ್ಡರ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಆರ್ಡರ್ ಮಾಡಬೇಕು ಅಂತ ಅನ್ಕೊಂಡಿದ್ದಾಗ ಏನಾಗುತ್ತೆ ಅಂದ್ರೆ ಅವ್ರು ಬಂದು ಆರ್ಡರ್ ಮಾಡಬೇಕು ಅಂದಾಗ ನಂದು ಚಿಂತಾಮಣಿಯಲ್ಲಿ ಒಂದು ಅಂಗಡಿ ಇದೆ, ಕೇರ್ಪುರದಲ್ಲಿ ಒಂದು ಅಂಗಡಿ ಇದೆ ಅಂತ ಹೇಳ್ತಿರ್ತೀನಿ. ಆತರ ಹೇಳ್ದಾಗ ಏನಾಗುತ್ತೆ ಅಂದ್ರೆ, ಸರ್ ನೀವೇ ಇರ್ಬೇಕಾಗಿತ್ತು, ನೀವು ಕೇರ್ಪುರಕ್ಕೆ ಬರ್ತೀರಾ ಅಲ್ಲೇ ಆರ್ಡರ್ ಮಾಡ್ತೀವಿ, ಇಲ್ಲ ಚಿಂತಾಮಣಿಯಲ್ಲಿ ಇರ್ತೀರಾ ಅಲ್ಲೇ ಬಂದು ಆರ್ಡರ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇನ್ ಮುಂದೆ ಒಂದು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನಂದ್ರೆ ಪ್ರತಿ ಭಾನುವಾರ ಮಾತ್ರ, ಅಂದ್ರೆ ವಾರದಲ್ಲಿ ಒಂದೇ ಒಂದು ದಿನ ಮಾತ್ರ ಕೇರ್ಪುರದಲ್ಲಿದ್ದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಇರಬೇಕು ಅಂತೇಳಿ ಅನ್ಕೊಂಡಿದ್ದೀನಿ. ಆ ದಿನ ನೀವು ಏನಾದ್ರೂ ಆರ್ಡರ್ ಕೊಡಬೇಕು, ಡೈರೆಕ್ಟ್ ಆಗಿ ಬಂದು ಮಾತಾಡಬೇಕು, ಆರ್ಡರ್ ಕೊಡಬೇಕು ಅಂದ್ರೆ ಬಂದು ಕೇರ್ಪುರದಲ್ಲಿ ಬಂದು ಭಾನುವಾರ ಮಾತ್ರ ಇರುತ್ತೆ. ಮಿಕ್ಕ ದಿನದಲ್ಲಿ ನಮ್ಮ ಹುಡುಗ ಇರ್ತಾನೆ, ಅಲ್ಲಿ ಬಂದು ನೀವು ಆರ್ಡರ್ ಮಾಡಬಹುದು, ಏನಾದ್ರು ಡೆಲಿವರಿ ಬೇಕಾದ್ರೆ ತಗೋಬಹುದು. ನಾನು ಹೇಳೋದಂದ್ರೆ ನನ್ನ ಹತ್ರನೇ ಆರ್ಡರ್ ಮಾಡಬೇಕು, ನನ್ನ ಹತ್ರನೇ ಮಾತಾಡಿ ಕೊಡಬೇಕು, ನನ್ನ ನಂಬಿಕೆ ಇಲ್ಲ ಅಲ್ಲೆಲ್ಲ ಕೊಟ್ಟೋಗಕ್ಕೆ, ನೀವ್ಯಾರು ಗೊತ್ತಿಲ್ಲ ನಮ್ಗೆ, ನಿಮ್ಮನ್ನೇ ಡೈರೆಕ್ಟ್ ಆಗಿ ನೋಡಿ ನೀವು ಆರ್ಡರ್ ಕೊಡ್ತೀವಿ ಅಂತ ಹೇಳೋರು ತುಂಬಾ ಜನ ಇರ್ತಾರೆ. ತುಂಬಾ ಜನಗೆ ಹಂಗೆ ಹೇಳೇ ಬರ್ತಿರ್ತಾರೆ. ಕೆಲವರು ಹಳೆ ಕಸ್ಟಮರ್ಗೆ ಏನ್ ತೊಂದರೆ ಇಲ್ಲ, ನಾನು ಎಲ್ಲಿ ಹೇಳಿದ್ರು ಕೂಡ ಸರಿ ಸರ್ ತಂದು ಕೊಡಿ ಅಂತ ಹೇಳ್ತಾರೆ. ಕೆಲವರು ಇಲ್ಲ ಕೇರ್ಪುರದಲ್ಲ ಒಂದ್ಸರಿ ಅಲ್ಲೇ ಆರ್ಡರ್ ಮಾಡ್ತೀವಿ ಬಿಡಿ ಅಂತಾರೆ. ಒಂದ್ಸಲ ಬಂದಿರೋ ಕಸ್ಟಮರ್ಗೆ ಅದೇನು ತೊಂದರೆ ಇಲ್ಲ. ಹೊಸ ಕಸ್ಟಮರ್ಗೆ ನಾನು ಹೇಳ್ತಿದ್ದೀನಿ, ತುಂಬಾ ಎಲ್ಲೆಲ್ಲೋ ದೂರದಿಂದ ಫೋನ್ ಮಾಡ್ತಾರೆ. ಸುಮಾರು ಅಂದ್ರೆ 300-400 ಕಿಲೋಮೀಟರ್ ದೂರದಿಂದಾನು ಫೋನ್ ಮಾಡ್ತಾರೆ. ಸರ್ ನಾವು ಆರ್ಡರ್ ಮಾಡ್ತೀವಿ, ದಯವಿಟ್ಟು ತಂದು ಕೊಡ್ತೀರಾ, ಇಲ್ಲ ಬೆಂಗಳೂರಲ್ಲಿ ಎಲ್ಲಾದ್ರೂ ಬೇರೆ ಕಡೆ ಇದೆಯಾ ಅಂತ ಹೇಳ್ತಾರೆ. ಇಲ್ಲ ನಮ್ಗೆ ಈ ತರ ಕೇರ್ಪುರದಲ್ಲಿ ಇದೆ, ಅಲ್ಲಿ ಬಂದು ಆರ್ಡರ್ ಮಾಡಿ ಅಂದ್ರೆ ಇಲ್ಲ ಸರ್ ನೀವು ಇರಬೇಕಾಗಿತ್ತು ಅಂತಾರೆ. ಆ ಕಾರಣದಿಂದ ತುಂಬಾ ಜನ ರಿಜೆಕ್ಟ್ ಆಗ್ತಿದ್ದಾರೆ. ಹಂಗಾಗಿ ನಾನು ಇನ್ ಮುಂದೆ ಅದು ಕಸ್ಟಮರ್ನ ಆದಷ್ಟು ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಇನ್ನು ಮುಂದೆ ಪ್ರತಿ ಭಾನುವಾರ ಮಾತ್ರ ಕೇರ್ಪುರದಲ್ಲಿ ಐತೀನಿ. ಅದು ಕೂಡ ನೀವು ಆರ್ಡರ್ ಇದೆ ನೀವು ಬನ್ನಿ ಅಂತಂದ್ರೆ ನಾನು ಕಂಪಲ್ಸರಿ ಭಾನುವಾರ ಮಾತ್ರ ಬರ್ಲಿಕ್ಕಾಗುತ್ತೆ, ಮಿಕ್ಕ ದಿನದಲ್ಲಿ ಬರ್ಲಿಕ್ಕಾಗಲ್ಲ. ನನಗೂ ತುಂಬಾ ಕಷ್ಟ ಇದೆ. ನಾನು ಯಾವಾಗಂದ್ರೆ ಅವಾಗ ಬಂದು ಎಲ್ಲಂದ್ರೆ ಅಲ್ಲಿ ಓಡಾಡ್ಕೊಂಡು ನಾನು ಮಾಡಕ್ಕೆ ನನಗೆ ಅನುಕೂಲ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಮಿಕ್ಕ ದಿನದಲ್ಲಿ ಇವಾಗ ಭಾನುವಾರ ನೀವು ಕೇರ್ಪುರದಲ್ಲಿ ಆರ್ಡರ್ ಕೊಡ್ತೀರಿ ಅನ್ಕೊ, ಮಿಕ್ಕ ದಿನದಲ್ಲಿ ಯಾವ್ದು ಆರ್ಡರ್ ಮಾಡ್ಬೇಕಂದ್ರೆ ಗುರುವಾರ ಮತ್ತೆ ಬುಧವಾರ ರಜೆ ಇರುತ್ತೆ ಕಂಪಲ್ಸರಿ. ಚಿಂತಾಮಣಿಯಲ್ಲಿ ಎಲ್ಲ ಅಂಗಡಿ ಕ್ಲೋಸ್ ಇರುತ್ತೆ, ಬುಧವಾರ ಮಾತ್ರ ಇರಲ್ಲ. ಹಂಗಾಗಿ ಬುಧವಾರ ಯಾರಾದ್ರೂ ಬರ್ಬೇಕಂದ್ರೂ ಕೂಡ ನೀವು ಮೊದಲೇ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ವೇಳೆ ಇದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಇರಲ್ಲ. ಹಂಗಾಗಿ ಮಿಕ್ಕ ದಿನದಲ್ಲಿ ಎಲ್ಲ ಆರ್ಡರ್ ಮಾಡ್ಬೇಕಂದ್ರೆ ನೀವು ಚಿಂತಾಮಣಿಯಲ್ಲೇ ಆರ್ಡರ್ ಮಾಡ್ಬೋದು. ಯಾವುದಕ್ಕೂ ಒಂದ್ಸಲ ಫೋನ್ ಮಾಡಿ ಬನ್ನಿ. ಮತ್ತೆ ಹಂಗಂತ ಭಾನುವಾರ ದಿನ ಇಲ್ಲಿ ಚಿಂತಾಮಣಿಯಲ್ಲಿ ಇರೋಕ್ಕಾಗಲ್ಲ, ಇರ್ತೀನಿ, ಕೇರ್ಪುರಕ್ಕೆ ಹೋಗಿಲ್ಲ ಅಂದ್ರೆ ಇರ್ತೀನಿ. ಇದು ವಿಷಯ. ಮತ್ತೆ ಸಣ್ಣದನ್ನು ಅಬ್ಸರ್ವ್ ಮಾಡೋರು ತುಂಬಾ ಜನ ಇದ್ದಾರೆ. ಇನ್ನು ಕೆಲವರು ಇದ್ದಾರೆ ತುಂಬಾ ಒಳ್ಳೆ ಕಸ್ಟಮರ್. ನಾನು ಕಸ್ಟಮರ್ಗಳ ಬಗ್ಗೆ ಅಂದ್ರೆ ಮತ್ತೆ ಈ ವಿಡಿಯೋ ನೋಡ್ತಾರೆ ಎಲ್ಲ ಕಸ್ಟಮರ್ ನಾನು ಬೈಕೋಬೇಡಿ ತಾಯಿ. ಯಾಕಂದ್ರೆ ಒಂದು 100 ಜನ ಇದ್ರೆ 100 ಜನ 90 ಜನ ನಾನು ಚೆನ್ನಾಗಿದೆ ಜ್ಯುವೆಲ್ರಿ ಅಂತ ಹೇಳಿ ತಗೊಂಡಿರೋರು ಯಾರೋ ಒಂದು 10 ಜನ ಮಾಡಿರೋ ಕೆಲಸಕ್ಕೆ ನಾನು ಅವ್ರಿಗೆ ಅರ್ಥ ಆಗ್ಲಿ ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ನೀವು ಒಂದ್ಸಲಿ ಕಾಫಿ ಟೀ ಮಾಡ್ತೀರಾ ಅನ್ಕೊಳ್ಳಿ ಮನೆಯಲ್ಲಿ, ಮತ್ತೆ ಅದೇ ತರ ಕಾಫಿ ಟೀ ಅದೇ ತರ ಮತ್ತೆ ಮಾಡಿ ಅಂದ್ರೆ ಮಾಡಕ್ ಬರಲ್ಲ. ಅದು ನಿಮ್ಗೆ ಹೆಂಗೆ ಅದು ಒಂದ್ಸಲಿ ಮಾಡಿರೋ ತಿಂಡಿನೇ ಇನ್ನೊಂದ್ಸಲಿ ಮಾಡಕ್ ಆಗಲ್ವೋ, ನಮಗೂ ಹಂಗೆ ಕೆಲಸದಲ್ಲಿ ಒಂದ್ಸಲಿ ಮಾಡಿರೋದನ್ನ ಮತ್ತೆ ಅದನ್ನ ಸೇಮ್ ಟು ಸೇಮ್ ಮಾಡ್ಬೇಕಂದ್ರೆ ಯಾರ ಕೈಯಲ್ಲೂ ಆಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ಒಬ್ರು ಕಸ್ಟಮರ್ ಅಮೌಂಟ್ ಹಾಕಿದ್ದಾರೆ, ಒಳ್ಳೆ ಸೈಜ್ ಡಿಫ್ರೆನ್ಸ್ ಬಂದಿಲ್ಲ. ಏನ್ ಬಂದಿದೆ, ಸೈಜ್ ದೊಡ್ಡದು ಬಂದಿದ್ಯಾ ಇಲ್ಲ ಚಿಕ್ಕದ್ ಬಂದಿದ್ಯಾ, ಡಿಸೈನ್ ಚೆನ್ನಾಗಿಲ್ಲ, ಏನ್ ಅವ್ರ ಕೈಗೆ ತಗೊಂಡಿಲ್ಲ, ನೋಡ್ಲೇ ಇಲ್ಲ ಐಟಮ್. ಕೊನೆಗೆ ಫೋಟೋ ಕಳ್ಸಿ ಅಂದ್ರು ಫೋಟೋ ಕಳ್ಸಿದ್ದಾರೆ, ಈ ತರ ರೆಡಿ ಆಗಿದೆ ಅಂತ ಇಷ್ಟು ತೂಕ ಆಗಿದೆ ಸರ್, ಬೇಡ ಸರ್ ನಮ್ಗೆ ಡಿಸೈನ್ ಚೆನ್ನಾಗಿಲ್ಲ ಅದು.
ಅವ್ರು ಕಳ್ಸಿರೋ ಡಿಸೈನ್ ಅವ್ರು ಕೊಟ್ಟಿರೋದೇ ಮಾಡಿರೋದು, ಇಲ್ಲ ತೂಕ ಮೊದಲೇ ಹೇಳಿದ್ದೇನೆ ಡಿಫ್ರೆನ್ಸ್ ಆಗುತ್ತೆ ಅಂತ. ಸರ್ ಅದು ಏನು ಓಕೆ, ನಮ್ಗೆ ಇಷ್ಟನೇ ಆಗಿಲ್ಲ ಅದು ಅಂತ ಹೇಳ್ತಾರೆ. ಆ ಥರ ಏನಕ್ಕೆ ಹೇಳಬೇಕು, ಏನಕ್ಕೆ ಮಾಡಬೇಕು? ನಾನು ಹೇಳ್ಬೋದಲ್ಲ, ಅಮೌಂಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಕಡೆ ಇದೆ, ಇಲ್ಲ ಮೇಡಮ್ ಆಗಲ್ಲ ಮೇಕಿಂಗ್ ಚಾರ್ಜ್ ಇಟ್ಕೊಂಡು ಕೊಡ್ತೀನಿ ಅಂತ ನಾನು ಹೇಳ್ಬೋದಲ್ಲ. ಆ ಥರ ನಾನು ಹೇಳಲಿಲ್ಲ. ಯಾಕಂದರೆ ಅವ್ರ ಭಾವನೆ ನಮ್ಮ ಮೇಲೆ ಇಟ್ಟಿರೋ ಗೌರವಕ್ಕೆ ಅವ್ರು ಕಾಲ್ ಮಾಡಿ ನಮ್ಮನ್ನು ಕೇಳಿದ್ದಾರೆ, ಈ ಥರ ಮಾಡ್ಕೊಡ್ತೀರ, ಅದನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ದೀವಿ, ನಂಬಿ ಅಮೌಂಟ್ ಹಾಕಿದ್ದಾರೆ, ಅದನ್ನು ಉಳಿಸ್ಕೋಬೇಕು ಅಂಗಡಿ ಹೆಸರನ್ನ ಅಂತ ನಾವು ತುಂಬ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ತುಂಬ ಲೇಸಿಯಾಗಿ ರಿಜೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂತ ತುಂಬ ಬಾಧೆ ಆಗುತ್ತೆ. ಆ ಥರ ರಿಜೆಕ್ಟ್ ಮಾಡಬೇಡಿ. ನಾನು ಹೇಳೋದಂದರೆ ಅದಕ್ಕೊಂದು ಬೆಲೆ ಇರುತ್ತೆ, ನಿಮಗೆ ಅದು ಏನೂ ಆಗಲ್ಲ ಆಯಿತಾ. ರಿಜೆಕ್ಟ್ ಮಾಡಿರೋದು ಮ್ಯಾಕ್ಸಿಮಮ್ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಅಷ್ಟಕ್ಕೂ ಚೆನ್ನಾಗಿಲ್ಲ, ಅದು ನನಗೆ ಗೊತ್ತಾಗುತ್ತೆ. ಚೆನ್ನಾಗಿಲ್ಲ ಅಂದರೆ ಬೇಡ ಮೇಡಮ್ ನಾನು ಮಾಡ್ಕೊಡ್ತೀನಿ ಬೇರೆ ಅಂತ ನಾನೇ ಹೇಳ್ತೀನಿ ಆಯಿತಾ. ಸಣ್ಣ ಬಣ್ಣದಕ್ಕೆಲ್ಲ ರಿಜೆಕ್ಟ್ ಮಾಡಬೇಡಿ ಇವರೇ, ತುಂಬ ಕಷ್ಟ ಇದೆ. ಕೆಲಸಗಾರರು ಎಷ್ಟು ಕಷ್ಟ ಬಿದ್ದು ಕೆಲಸ ಮಾಡಿರ್ತಾರೆ, ನೀವು ಒಂದು ಮಾತೆಲ್ಲ ಚೆನ್ನಾಗಿಲ್ಲ ಅನ್ನೋ ಮಾತಿಂದ ಅದನ್ನು ರಿಜೆಕ್ಟ್ ಮಾಡಿರೋದು ತುಂಬ ನೋವಾಗುತ್ತೆ. ಇದು ವಿಷಯ. ತಲೆ ತಿಂತಿದ್ದೀನಿ, ಬೈತಿದ್ದೀನಿ ಅಂತ ಅನ್ಕೋಬಿಡಿ. ಬೈತಿಲ್ಲ, ನನ್ನ ಬಾಧೆನ ನಿಮ್ಮ ಹತ್ರ ಹೇಳ್ಕೊಳ್ತಿದ್ದೀನಿ. ಇದು ವಿಷಯ. ವಿಡಿಯೋನ ತುಂಬ ತಾಳ್ಮೆಯಿಂದ ಇಷ್ಟೊತ್ತು ನೋಡಿದ್ದೀರ ಅಂದರೆ ತುಂಬ ಗ್ರೇಟ್ ನೀವು. 25 ನಿಮಿಷ ಆಗ್ತಿದೆ, ಮಾತಾಡಿ ಸಾಕಾಯಿತು. ಗಣಪತಿ ಹಬ್ಬಕ್ಕೆ ಮಣ್ಣಿಂದಲ್ಲದೆ ಬೆಳ್ಳಿದನ್ನು ಇಡಿ. ಥ್ಯಾಂಕ್ ಯು. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಷ್ಟ ಆಗಿರುತ್ತೆ ನಿಮಗೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನಾದರೂ ಬೈಬೇಕನ್ಸಿದ್ರೆ ಬೈದ್ಬಿಡಿ, ವಿಡಿಯೋದಲ್ಲೇ ಕಾಮೆಂಟ್ಗಳಲ್ಲೇ ಬೈದ್ಬಿಡಿ. ನಿಮ್ಗೆ ಅನ್ಸುತ್ತೆ ಅದು ಹೇಳ್ಬಿಡಿ. ಅದು ವಿಷಯ. ಏನಾದರೂ ಇದ್ರೆ ಬಂದು ಆರ್ಡರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ.